ಲವಕುಶರು ನನ್ನ ಮಕ್ಕಳೇ ಇರಬಹುದು ಎಂದು ನನ್ನ ಸೋದರರಿಗೆ ಹೇಳಲಾಗದ ಸ್ಥಿತಿಯಲ್ಲಿದ್ದೇನೆ. ಹೇಳಿದರೆ ನನ್ನ ನೋವಿಗಾಗಿ ಅವರು ನೊಂದುಕೊಳ್ಳುತ್ತಾರೆ. ಆದರೆ ಸತ್ಯ ಸದಾ ಗುಪ್ತವಾಗಿರಲು ಸಾಧ್ಯವಿಲ್ಲ. ಆಗಲಿ ಆ ಸತ್ಯ ಯಾವಾಗ ಪ್ರಕಟವಾಗಬೇಕು ಆಗಲೇ ಪ್ರಕಟವಾಗಲಿ. ನನ್ನ ಮಕ್ಕಳೆಂದು ನಾನು ಗುರುತಿಸದಿರುವುದೇ ಒಳ್ಳೆಯದೇನು? ಯಾರು ಬಲ್ಲರು? ಸೋದರ ರಾಮಚಂದ್ರ, ಏನೋ ಮಾತನಾಡಬೇಕೆಂದು ನಮ್ಮನ್ನು ಕರೆಸಿ ನೀನೇ ಏನೋ ಗಹನವಾದ ಚಿಂತೆಯಲ್ಲಿ ಮುಳುಗಿ ಹೋಗಿರುವೆಯಲ್ಲ. ನಮ್ಮಿಂದ ಯಾವ ಕಾರ್ಯವಾಗಬೇಕೆಂದು ಅಪ್ಪಣೆ ಮಾಡಿಸುತ್ತಾರೆ. ಪ್ರಿಯ ಸೋದರರೇ, ನೀವು ಸದಾ ನನ್ನ ಆಜ್ಞೆಯನ್ನು ಪಾಲಿಸುತ್ತಲೇ ಇರುವಿರಿ. ಸೋದರ ಪ್ರೇಮಕ್ಕೆ ನೀವು ಒಂದು ಆದರ್ಶವಾಗಿದ್ದೀರಿ. ಅದಿರಲಿ, ನಾನು ನಿಮ್ಮನ್ನು ಆ ಬಾಲಕರ ವಿಷಯ ಕೇಳಲು ಕರೆಸಿದೆ. ಸಹೋದರ, ಅವರು ಅಮೋಘವಾಗಿ ಹಾಡಿದರು. ನಮಗಂತೂ ಅತ್ಯಂತ ಸಂತೋಷವಾಯಿತು. ಹೌದು ಸಹೋದರ, ವಾಲ್ಮೀಕಿ ಮಹರ್ಷಿಗಳು ನಿನ್ನ ಮಹಿಮೆಯನ್ನು ಹೇಳುವ ಮಹಾಕಾವ್ಯವನ್ನೇ ರಚಿಸಿದ್ದಾರೆ. ಜೊತೆಗೆ ಹಾಡಲು ಆ ಬಾಲಕರನ್ನು ಸಿದ್ಧಗೊಳಿಸಿದ್ದಾರೆ. ಅವರು ಆ ಹಾಡನ್ನು ಎಲ್ಲೆಡೆ ಹಾಡುತ್ತಾ ನಿನ್ನ ಕೀರ್ತಿಯನ್ನು ಪ್ರಚಾರ ಮಾಡುತ್ತಿದ್ದಾರೆ. ಸೋದರರೇ, ಆ ಬಾಲಕರು ಹಾಡುತ್ತಿರುವಾಗ ಎಲ್ಲರೂ ಇಷ್ಟಪಡುತ್ತಾರೆ ಎಂದು ಅಮಾತ್ಯರು ಹೇಳುತ್ತಿದ್ದರು. ಇಷ್ಟಪಡದ ಯಾರಾದರೂ ಏನಾದರೂ ವಿರೋಧವಾಗಿ ಮಾತನಾಡಿದರೆ? ಇಲ್ಲ ಸಹೋದರ, ಒಬ್ಬನೆಂಬ ವ್ಯಕ್ತಿಯು ವಿರೋಧವಾಗಿ ನೋಡುವುದಿಲ್ಲ. ಸತ್ಯವೆಂದರೆ ಆ ಅಗಸ ಹಿಂದೆ ಲೋಕಾಪವಾದದ ಮಾತನ್ನು ಹೇಳಿದನಲ್ಲ ಎಂದು ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಹೌದು ಸಹೋದರ, ಆ ಬಾಲಕರ ಗಾಯನವನ್ನು ಕೇಳಿ ಪ್ರಜೆಗಳಲ್ಲಿ ನಿನ್ನ ಮೇಲಿನ ಭಕ್ತಿ ಗೌರವಗಳು ಇನ್ನಷ್ಟು ಹೆಚ್ಚಾಗಿವೆ. ಹೌದು ಸಹೋದರ, ಆ ತೇಜಸ್ವಿ ಬಾಲಕರ ಮೂಲಕ ಈ ಕಾರ್ಯ ಮಾಡಿದ ವಾಲ್ಮೀಕಿ ಮಹರ್ಷಿಗಳನ್ನು ಎಷ್ಟು ವಂದಿಸಿದರೂ ಸಾಲು. ನಿಮ್ಮ ಮಾತು ನಿಜ. ಆ ಬಾಲಕರು ಯಾವ ಅಡ್ಡಿ ಆತಂಕಗಳಿಲ್ಲದೆ ಸಂಚರಿಸುತ್ತಾ ತಮ್ಮ ಗಾಯನವನ್ನು ಮುಂದುವರಿಸಲಿ. ಅದಕ್ಕೆ ಅಗತ್ಯವಾದ ಅನುಕೂಲಗಳನ್ನು ನೀವೇ ಮಾಡಿಕೊಡಿ. ಇಲ್ಲ ಸಹೋದರ, ಅದು ಸಾಧ್ಯವಾಗುವುದಿಲ್ಲ. ಏಕೆ ಲಕ್ಷ್ಮಣ, ಏಕೆ ಸಾಧ್ಯವಾಗುವುದಿಲ್ಲ? ಆ ಬಾಲಕರು ಆಶ್ರಮಕ್ಕೆ ಹಿಂದಿರುಗುವರೇನು? ಅವರು ಆಗಲೇ ಹಿಂದಿರುಗಿ ಹೋಗಿ ಆಯ್ತು ಸಹೋದರ. ಏನು? ಆ ಬಾಲಕರು ಹೊರಟು ಹೋದರೆ? ಹೌದು ಸಹೋದರ, ನಿನ್ನ ಎದುರಿಗೆ ಹಾಡಿ ನಿನ್ನ ಅನುಗ್ರಹವನ್ನು ಪಡೆದ ಮೇಲೆ ಇನ್ನು ತಮ್ಮ ಗಾಯನದ ಅಗತ್ಯವಿಲ್ಲವೆನಿಸಿರಬೇಕು. ಅದಕ್ಕೆ ಅವರು ಹೊರಟು ಹೋಗಿರಬೇಕು. ಸಹೋದರ, ನೀನು ಅಪ್ಪಣೆ ಕೊಟ್ಟರೆ ನಾನು ಈಗಲೇ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಆ ಬಾಲಕರನ್ನು ಕರೆದು ತರಲಿ. ಬೇಡ ಲಕ್ಷ್ಮಣ, ಆ ಬಾಲಕರನ್ನು ಮತ್ತೆ ನೋಡುವ ಅದೃಷ್ಟ ಬಂದಾಗ ಅವರೇ ಕಾಣಿಸಿಕೊಳ್ಳುತ್ತಾರೆ. ನೀವಿನ್ನು ಹೊರಡಿ. ಆಗಲಿ ಸೋದರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.